ಆಪರೇಷನ್ ಸಿಂಧೂರ ಬಳಿಕ ಭಾರತದಿಂದ ಮತ್ತೆ ಶುರುವಾಯಿತು ಆಪರೇಷನ್ ಟೆರರ್. ಭಾರತೀಯರ ನೆತ್ತರು ಹರಿಸಿದ ಉಗ್ರರ ರುಂಡವನ್ನ ಸೇನೆ ಚೆಂಡಾಡಿದೆ. ಸದ್ಯ ಬಿಲದಲ್ಲಿ ಅಡಗಿ ಕುಳಿತಿದ್ದಂತ ಪಾಪಿಗಳ ಕಥೆಯನ್ನೇ ಮುಗಿಸಿದೆ. Identify, track and punish every terrorist and their backer. ನೋಡಿದ್ರಲ್ಲ, ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತೆ ನಮ್ಮ ಸೈನಿಕರು ನುಗ್ಗಿ ಹೊಡೆದಿದ್ದಾರೆ. ಭಾರತೀಯರ ನೆತ್ತರು ಹರಿಸಿದ ಹಂತಕರ ರುಂಡವನ್ನ ಸೇನೆ ಚೆಂಡಾಡಿದೆ. ಪಾಪಿ ಪಾಕಿಸ್ತಾನದ 3 ಉಗ್ರರನ್ನ ಹೊಡೆದುರುಳಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಸೇನೆಯಿಂದ ಬಿಗ್ ಆಪರೇಷನ್. 2 ಗಂಟೆ ರಣರೋಚಕ ಕಾರ್ಯ. ಮೂವರ ಉಗ್ರರ ಹತ್ಯೆ. ಇಡೀ ದೇಶವೇ ಇಂಡಿಯಾ ಪಾಕಿಸ್ತಾನ್ ಕದನ ವಿರಾಮದ ಬಗ್ಗೆ ಮಾತನಾಡುತ್ತಿದ್ದಾರೆ. ಅತ್ತ ದೇಶದ ಸೈನಿಕರು ಉಗ್ರರ ಮೇಲೆ ತೀವ್ರ ನಿಗಾ ಇಟ್ಟಿದ್ರು. ಜಮ್ಮು ಕಾಶ್ಮೀರ ಗಡಿಯಲ್ಲಿ ಸೇನೆ ಹದ್ದಿನ ಕಣ್ಣಿಟ್ಟಿದೆ. ಬಿಲದಲ್ಲಿ ಅಡಗಿ ಕುಳಿತಿದ್ದ ಹಂತಕರನ್ನ ಸೇನೆ ಸದೆ ಬಡಿದಿದೆ. ಶೋಪಿಯಾನನಲ್ಲಿ ಅಡಗಿ ಕುಳಿತಿದ್ದ 3 ಉಗ್ರರ ಹೆಡೆಮುರಿ ಕಟ್ಟಿದೆ. ಮತ್ತೊಬ್ಬನಿಗಾಗಿ ತೀವ್ರ ಸರ್ಚಿಂಗ್ ನಡೆಸಿದ್ದಾರೆ. ಈ ಕ್ರೂರಿಗಳು ಲಷ್ಕರ್ ಇ ತೊಯ್ಬಾ ಸಂಘಟನೆಯವರು ಎಂದು ಶಂಕಿಸಲಾಗಿದೆ. ಪಹಲ್ಗಾಮ್ ದಾಳಿಯ ರಾಕ್ಷಸರು ಎಂದು ಸೇನೆ ಶಂಕಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಸೈನಿಕರು ಉಗ್ರರ ಬೇಟೆಯನ್ನ ಮುಂದುವರಿಸಿದೆ. ಸತತ 2 ಗಂಟೆಗಳ ಕಾಲ ನಡೆದ ರಣರೋಚಕ ಗುಂಡಿನ ಕಾಳಗದಲ್ಲಿ 3 ಉಗ್ರರ ಹತ್ಯೆಯಾಗಿದೆ. 3 ಉಗ್ರರನ್ನು ಎನ್ಕೌಂಟರ್ ಮಾಡಿ ಬಿಸಾಕಿದ್ದಾರೆ. ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಉಗ್ರರನ್ನು ಹುಡುಕಿಕೊಟ್ರೆ 20 ಲಕ್ಷ ಬಹುಮಾನ ಎಂದು ಸೇನೆ ಘೋಷಣೆ ಮಾಡಿದೆ. ವಾರ್ನ್ ಮಾಡಿದ್ರೂ ನರಿ ಬುದ್ಧಿ ಬಿಡದ ಪಾಕಿ ಉಗ್ರರನ್ನು ಮಟ್ಟ ಹಾಕುವುದು ಕನ್ಫರ್ಮ್. ಉಗ್ರರ ಸರ್ವನಾಶವೇ ಮಾಡುತ್ತೇವೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಇದು ಸ್ಯಾಂಪಲ್. ಕೆಣಕಿದ್ರೆ ಮುಂದೈತೆ ಮಾರಿ ಹಬ್ಬ. ಸುರೇಶ್ ಕ್ಯಾದಿಗುಂಟೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.